ನಮಸ್ಕಾರ ಎಲ್ರಿಗೂ. ಈ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ಈಗ ಹೊಸ ಒಂದು ಅಪ್ಡೇಟ್ ಒಂದು ಬಂದಿದೆ. ತುಂಬಾ ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗಿರ್ತಾರೆ. ಅದರಲ್ಲೂ ಕೂಡ 12 ಮತ್ತು 13ನೇ ಕಂತಿನ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೂ ಕೂಡ ಬಂದಿಲ್ಲ. ನೀವು ಕೂಡ ಗೃಹಲಕ್ಷ್ಮಿ ಹಣದ ಬಗ್ಗೆ ತುಂಬಾ ಕಡೆಗಳಲ್ಲಿ ವಿಚಾರಿಸಿರ್ತೀರಾ. ಅಂದ್ರೆ ಯೂಟ್ಯೂಬ್ ಚಾನೆಲ್ಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ಗಳಲ್ಲಾಗಿರ್ಬೋದು, ನೀವು ಹಣ ಬಂದಿದೆಯಾ ಅಂತ ವಿಚಾರಿಸಿರ್ತೀರಾ. ಅದ್ರ ಬಗ್ಗೆನೇ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೊಸ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದು ಒಂದು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ರೋ ಅವ್ರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಕಳೆದ ಒಂದು ವರ್ಷದಿಂದ ಅಂದ್ರೆ 11ನೇ ಕಂತಿನವರೆಗೂ ಪ್ರತಿಯೊಬ್ಬರಿಗೂ ಹಣ ಬಂದಿದೆ. ಆದ್ರೆ 12 ಮತ್ತು 13ನೇ ಕಂತಿನ ಹಣ ಇಲ್ಲಿವರೆಗೂ ಬಂದಿಲ್ಲ. ಹಾಗಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟ ಒಂದು ಅಪ್ಡೇಟ್ ಏನಪ್ಪಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ಬೇಕಂತಂದ್ರೆ 2 ಕ್ಯಾಟಗರಿಯ ಜನ ಬರ್ತಾರೆ. ಫಸ್ಟ್ ಕ್ಯಾಟಗರಿಯಲ್ಲಿ ಬರೋರು ಕಳೆದ ಒಂದು ವರ್ಷದಿಂದ ಹಣವನ್ನ ಪಡಿತಾ ಇರ್ತಾರೆ. ಆದ್ರೆ 11ನೇ ಕಂತು ಅಥವಾ 10ನೇ ಕಂತಿನವರೆಗೂ ಮಾತ್ರ ಪಡೆದಿರ್ತಾರೆ. ಕಳೆದ ಒಂದು 4 ತಿಂಗಳಿಂದ ಅವರಿಗೆ ಹಣ ಬಂದಿರಲ್ಲ. ಇನ್ನು 2ನೇ ಕ್ಯಾಟಗರಿಯಲ್ಲಿ ಕಳೆದ ಒಂದು 2 ತಿಂಗಳಿಂದ ಅಂದ್ರೆ 12 ಮತ್ತು 13ನೇ ಕಂತಿನ ಹಣ ಮಾತ್ರ ಬಂದಿಲ್ಲದೆ ಇರೋರು 2ನೇ ಕ್ಯಾಟಗರಿಯಲ್ಲಿ ಬರ್ತಾರೆ. ಸೊ ಮೊದಲನೇ ಕ್ಯಾಟಗರಿಯಲ್ಲಿ ಬಂದವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರ ಒಂದು ಇಶ್ಯೂಸ್ ಆಗಿರುತ್ತದೆ. ಅಂತಂದ್ರೆ BPL ಕಾರ್ಡ್ಗಳನ್ನ 2 ಲಕ್ಷದವರೆಗೂ BPL ಕಾರ್ಡ್ಗಳನ್ನ ಈಗ ಆಲ್ರೆಡಿ ರದ್ದು ಮಾಡಿರ್ತಾರೆ. ಸೊ ಆ ಒಂದು ಲಿಸ್ಟ್ ನಲ್ಲಿ ಕೂಡ ನಿಮ್ಮ ಹೆಸರು ಇರಬಹುದು. ಆ ಒಂದು ಕಾರಣಕ್ಕೆ ಈಗ ನಿಮಗೆ ಕಳೆದ ಒಂದು 4 ರಿಂದ 5 ತಿಂಗಳಿಂದ ಹಣ ಬಂದಿರೋದಿಲ್ಲ. ಅದ್ರ ಜೊತೆಗೆ ಈಗ ಕೆಲವೊಂದು ಮಾನದಂಡಗಳನ್ನ ಈಗ ಗೌರ್ಮೆಂಟ್ ವಹಿಸಿದೆ. ಅದೇನಪ್ಪಾ ಅಂತಂದ್ರೆ ಯಾವ ಒಬ್ಬ ಮಹಿಳೆ IT ರಿಟರ್ನ್ಸ್ ಅಥವಾ ಈ GST ಅನ್ನ ಫೈಲ್ ಮಾಡಿರ್ತಾರೋ ಆ ಒಂದು BPL ಕಾರ್ಡ್ ಅನ್ನ ಈಗ ರದ್ದುಗೊಳಿಸಲಾಗಿದೆ. ಸೊ ರದ್ದುಗೊಂಡಂತ ಒಂದು BPL ಕಾರ್ಡ್ನಿಂದ ನಿಮಗೆ ಯಾವುದೇ ಒಂದು ಗೌರ್ಮೆಂಟ್ ಇಂದ ಯೋಜನೆಗಳು ಅಂದ್ರೆ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ರೇಷನ್ ಆಗಿರ್ಬೋದು, ಸೊ ಹೆಲ್ತ್ ಫೆಸಿಲಿಟೀಸ್ ಆಗಿರ್ಬೋದು, ಸೊ ಈ ತರದ ಒಂದು ಫೆಸಿಲಿಟೀಸ್ಗಳನ್ನ ಯಾವುದೇ ರೀತಿಯಲ್ಲಿ ರದ್ದುಗೊಂಡಂತ BPL ಕಾರ್ಡ್ ಇಂದ ಪಡೆಯಲು ಸಾಧ್ಯವಿಲ್ಲ. ಸೊ ಈ ಒಂದು ಕಾರಣಕ್ಕೆ ಈಗ ನಾನು ಹೇಳಿರುವ ಫಸ್ಟ್ ಕ್ಯಾಟಗರಿಯಲ್ಲಿ ಬರುವಂತ ಜನರು ಕಳೆದ ಒಂದು 4 ರಿಂದ 5 ತಿಂಗಳಿಂದ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರುವುದಿಲ್ಲ. ಇನ್ನು ಸೆಕೆಂಡ್ ಕ್ಯಾಟಗರಿ ಅಂತಂದ್ರೆ ಕಳೆದ ಒಂದು 2 ತಿಂಗಳಿಂದ ಅಂದ್ರೆ 12 ಮತ್ತು 13ನೇ ಕಂತಿನ ಹಣ ಬಂದಿರದೇ ಇರೋರು ಸೆಕೆಂಡ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಸೊ ಇವರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಂದ ಹೊಸ ಅಪ್ಡೇಟ್ ಒಂದು ಬಂದಿದೆ. ಅದೇನಪ್ಪಾ ಅಂತಂದ್ರೆ 12 ಮತ್ತು 13ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಸೆಪ್ಟೆಂಬರ್ ಕೊನೆಯ ವಾರದವರೆಗೆ ಎಲ್ಲರ ಅಕೌಂಟ್ಗಳಿಗೆ ಬಂದು ತಲುಪಲಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ದಾರೆ. ಕೆಲವೊಂದು ನಕಲಿ BPL ಕಾರ್ಡ್ ಅನ್ನು ಬಳಸಿ ಇಲ್ಲಿಯವರೆಗೂ ಬಹಳಷ್ಟು ಜನರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡೆದಿದ್ದಾರೆ. ಸೊ ಆ ಜನರನ್ನ ಈಗ ಪತ್ತೆ ಹಚ್ಚಿ ಅವರ ಒಂದು BPL ಕಾರ್ಡ್ಗಳನ್ನ ಈಗ ರದ್ದುಗೊಳಿಸಲಾಗಿದೆ. ಸೊ ಆ ಒಂದು ಕಾರಣಕ್ಕೆ ಈಗ 2 ತಿಂಗಳ ಕಾಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ಜನರಿಗೆ ಬಂದಿಲ್ಲ. ಅಂದ್ರೆ ಯಾರಿಗೂ ಕೂಡ ಬಂದಿಲ್ಲ. ಹೀಗಾಗಿ ಈ ಒಂದು ನಕಲಿ BPL ಕಾರ್ಡ್ ಅನ್ನ ಬಳಸಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಿದ್ದಾರೋ ಅವರನ್ನ ಈಗ ಕ್ಯಾನ್ಸಲೇಷನ್ ಅನ್ನ ಮಾಡಲಾಗಿದೆ. ಅವರನ್ನ ಹೊರತುಪಡಿಸಿ ಉಳಿದವರಿಗೆ ಈಗ ಒಂದು ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದವರೆಗೂ ಎಲ್ರಿಗೂ 4,000 ರೂಪಾಯಿ ಅಂದ್ರೆ 2 ತಿಂಗಳ ಅಮೌಂಟ್ 2,000 ಪ್ಲಸ್ 2,000 4,000 ರೂಪಾಯಿಯನ್ನ ಸೆಪ್ಟೆಂಬರ್ ಕೊನೆಯ ವಾರದ ಒಳಗಡೆ ಎಲ್ಲರ ಅಕೌಂಟ್ಗಳಿಗೆ ತಲುಪಲಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಹೀಗಾಗಿ ತುಂಬಾ ಜನ ತುಂಬಾ ಕಡೆಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಯಿತು ಅಂತ ಕೇಳಿರ್ತೀರ. ಅದೆಲ್ಲ ಫೇಕ್ ನ್ಯೂಸ್. ಆಕ್ಚುಲಿ ಯಾವುದೇ ರೀತಿಯಿಂದ ಅಧಿಕೃತವಾಗಿ ಗೌರ್ಮೆಂಟ್ ಇಂದ ಈ ಒಂದು ಸ್ಟೇಟ್ಮೆಂಟ್ ಬಂದಿಲ್ಲ. ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡ್ತೀವಿ ಅಂತ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಿಲ್ಲ. ಹೀಗಾಗಿ ಯಾರು ಕೂಡ ಈ ಒಂದು ಫೇಕ್ ನ್ಯೂಸ್ ನ ನಂಬಬಾರದು ಅಂತ ಹೇಳ್ಬಹುದು. ಸೊ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.